ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕಲರ್ ಆದಂಥ ಡಿಸೈನ್ ಆದಂಥ ಹಪ್ಪಳನ ತೋರಿಸ್ತಾ ಇದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಉತ್ತರ ಕರ್ನಾಟಕದ ಕಡೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಕಳಿಸುವಾಗ ರುಕ್ವತ್ ಅಂತ ಹೇಳಿಕೊಡ್ತಾರೆ. ಆ ರುಕ್ವತ್ತಲ್ಲಿ ಈ ಥರ ಡಿಸೈನ್ ಆದಂಥ ಹಪ್ಪಳಗಳನ್ನು ಮಾಡಿ ಕೊಡ್ತಾರೆ ಫ್ರೆಂಡ್ಸ್. ಅದು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ನಾನು ಒಂದು ಲೋಟ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಅದರ ಜೊತೆಯಲ್ಲಿ ಅರ್ಧ ಕಪ್ಪಷ್ಟು ನಾನು ಇಲ್ಲಿ ಸಾಬುದಾನನ ತೊಗೊಂಡಿದ್ದೀನಿ. ಅದೆರಡನ್ನೂ ಕೂಡ ನೀಟಾಗಿ 3-4 ಸಲ ಚೆನ್ನಾಗಿ ಅದನ್ನು ತೊಳಿಬೇಕು. ಚೆನ್ನಾಗಿ ತೊಳೆದಿದ್ದಾಗಿದ್ದ ನಂತರ ಅದನ್ನು ನಾವು ಒಂದು ದಿನವೆಲ್ಲ ಪೂರ್ತಿ ನೆನೆ ಇಡಬೇಕು ಫ್ರೆಂಡ್ಸ್. ಅದು ಚೆನ್ನಾಗಿ ನೆನಿಬೇಕು. ಚೆನ್ನಾಗಿ ನೆನೀತು ಅಂತಂತಂದರೆ ಅದು ನಾವು ಗ್ರೈಂಡರ್ಗೆ ಹಾಕಿದಾಗ ಅದು ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಆ ಕಾರಣದಿಂದ ಒಂದು ದಿನ ಪೂರ್ತಿಯಾಗಿ ನಾವು ಅದನ್ನು ಅಕ್ಕಿ ನೆನೆಯೋದಕ್ಕೆ ಬಿಟ್ಬಿಡಬೇಕು ನೋಡಿ. ಆಮೇಲೆ ಇದು ನೆಂದಿದ್ದಾಯಿತು. ನೆಂದಿದ್ದಾದಮೇಲೆ ಇವಾಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಜಾಸ್ತಿ ಇತ್ತು ಅಂತಂತಂದರೆ ನೀವು ಹೊರಗಡೆಗೆ ಗ್ರೈಂಡರಲ್ಲಿ ಹಾಕಿಸ್ಕೊಂಡು ಬಂದು ಬೇಕಾದರೂ ಮಾಡ್ಬೋದು. ಇಲ್ಲಿ ನಾನು ತೋರಿಸೋದಕ್ಕೋಸ್ಕರ ಅಂತ ಕೇವಲ 1 ಲೋಟ ಮಾತ್ರ ಹಾಕ್ಕೊಂಡು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇವಾಗ ರುಬ್ಬಿದ್ದಾಯಿತು. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಜೀರಿಗೆ ಹಾಗೆಯೇ ಒಂದು ಸ್ವಲ್ಪ ಅಡುಗೆ ಸೋಡಾನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂತಂತಂದರೆ ಅಡುಗೆ ಸೋಡಾನ ಹಾಕ್ಕೋಬೋದು, ಇಲ್ಲ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಇವಾಗ ಇದನ್ನು ನೀಟಾಗಿ ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ಇದನ್ನು ನಾವು ಕಲರ್ನ ಇದಕ್ಕೆ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ನಾನು 3 ಥರದ ಕಲರ್ಗಳನ್ನ ತಂದಿದ್ದೀನಿ. ಒಂದು ಗ್ರೀನು, ಹಾಗೆ ಒಂದು ಆರೆಂಜು, ಹಾಗೆ ಒಂದು ಯೆಲ್ಲೋ ಕಲರ್ ತಂದಿದ್ದೀನಿ. ಇದು ಫುಡ್ ಕಲರು. ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಇದು ಫುಡ್ ಕಲರು. ತೀರಾ ಜಾಸ್ತಿ ಹಾಕ್ಕೋಬಾರ್ದು, ಒಂದು ಪಿಂಚಷ್ಟು ಹಾಕ್ಕೊಳ್ಳೋಣ. ಯಾಕೆಂತಂದರೆ ಈ 3 ಬಟ್ಲಿಗೂ ಕೂಡ ನಾನು ಸಣ್ಣದಾದ ಸೌಟ್ನಲ್ಲಿ 2 ಸೌಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನೋಡಿಕೊಂಡು ನೀವು ಕಲರ್ನ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇವಾಗ 3 ಬಟ್ಲಿಗೂ ಕೂಡ ನಾನು 2 ಸ್ಪೂನು ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈ ಥರ ಕಲರು ಹಪ್ಪಳಗಳು ಅಂತಂದರೆ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ ನನ್ನ ಮಕ್ಕಳು ನಾನು ಕಲಿಸ್ತೀನಿ ಅಂತ ಇಬ್ಬರು ಕೂತ್ಕೊಂಡು ಕಲಿಸ್ತಾ ಇದ್ದಾರೆ. ಅವ್ರಿಗಂತೂ ತುಂಬ ಇಷ್ಟ. ನಾನು ಏನೇ ಮಾಡ್ತಾಯಿದ್ರು ಕೂಡ ಅದರಲ್ಲಿ ಮಧ್ಯದಲ್ಲಿ ಬಂದು ಅವರು ಕೂಡ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಮಕ್ಳಿಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ಕೊಟ್ಟು ತುಂಬ ಇಷ್ಟಪಡ್ತಾರೆ. ಈಗ ನೋಡಿ ಒಂದು ಬಾಣಲಿಯಲ್ಲಿ ನಾನು ನೀರನ್ನು ಇಟ್ಟಿದ್ದೀನಿ. ಆ ನೀರನ್ನು ಇಟ್ಬಿಟ್ಟು ಅದರಲ್ಲಿ ಒಂದು ಸ್ಟೀಲ್ ಜರಡಿ ಬರುತ್ತಲ್ಲ, ಆ ಥರ ಜರಡಿನ ಇಟ್ಬಿಟ್ಟು ಇವಾಗ ಬಳೆಗಳನ್ನು ಇಟ್ಟು ಒಂದು ತಟ್ಟೆಯಲ್ಲಿ ಅದರ ಮೇಲೆ ಇವಾಗ ನಾನು ಈ ಕಲರ್ ಆದಂಥ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. ಇದು ಬಳೆಗಳಿಟ್ಟರೆ ಈ ಥರ ರೌಂಡಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಬಳೆ ಇಟ್ಬಿಟ್ಟು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲ ಒಂದೇ ಹಪ್ಪಳ ಬೇಕು ದೊಡ್ಡದಾಗಿ ಅಂತಂತಂದರೆ ನೀವು ಒಂದು ತಟ್ಟೆನಲ್ಲಿ ಒಂದೇನೂ ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಚಿಕ್ಕದಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಬಳೆಗಳನ್ನ ಇಟ್ಕೊಂಡು ಬಳೆನಲ್ಲಿ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದನ್ನು ನಾವು ಈ ಬಾಣಲಿ ಒಳಗಡೆಗೆ ಇಟ್ಬಿಡೋಣ. ಈ ಥರ ಇಟ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿಬಿಡೋಣ. ಈ ಥರ ತಟ್ಟೆ ಮುಚ್ಚಿದ್ದಾಗಿದ್ದ ನಂತರ ಒಂದು 2 ನಿಮಿಷ ಬೆಂದಾಗಿದ್ದ ನಂತರ ಅದನ್ನು ತೆಗೆದುಬಿಟ್ಟು ನೋಡಿದಾಗ ನೋಡಿ ಈ ಥರ ಎಲ್ಲ ಬೆಂದಿರುತ್ತೆ. ಅದನ್ನು ನಾವು ಇವಾಗ ಒಂದು ಬುಟ್ಟಿಯಲ್ಲಿ ನೀರನ್ನು ಹಾಕ್ಕೊಂಡು ಆ ನೀರು ಒಳಗಡೆಗೆ ಆ ತಟ್ಟೆನ ಬಿಡೋಣ. ಮತ್ತು ಇವಾಗ ಇನ್ನೊಂದು ತಟ್ಟೆಯಲ್ಲಿ ಹಾಕ್ಕೊಂಡಿರೋದನ್ನು ಮತ್ತು ಅದೇ ಥರ ನಾವು ಒಲೆ ಮೇಲೆ ಅದನ್ನು ಬೇಯಕ್ಕಿಡೋಣ. ಈಗ ಒಂದು ಸೂಜಿ ಸಹಾಯದಿಂದ ನಾವು ಸುತ್ತಲೂ ಬಳೆಗಳನ್ನ ಎಬ್ಬರಿಸ್ಬಿಡಬೇಕು. ಈ ಥರ ಫಸ್ಟು ಬಳೆಗಳನ್ನು ತೆಗೆದುಬಿಟ್ಟು ಆಮೇಲೆ ನಾವು ಹಪ್ಪಳಗಳನ್ನು ತೆಗಿಬೇಕಾಗುತ್ತೆ. ಇವಾಗ ನೋಡಿ ಇದು ಕಲರಾಗಿ ನಾನು ಹಾಕಿದ್ದೀನಿ. ಇದನ್ನು ಕೂಡ ಇಟ್ಟಿದ್ದೀನಿ ಒಲೆ ಮೇಲೆ. ಇವಾಗ ಅದು ಯಾವ ಥರ ಡಿಸೈನ್ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಹೇಗೆ ಸರಿ ಅನಿಸುತ್ತೋ ಆ ಥರ ನೀವು ಡಿಸೈನ್ನ ಮಾಡ್ಕೋಬೋದು ಫ್ರೆಂಡ್ಸ್. ಮೊದಲಿಗೆ ವೈಟ್ ಹಾಕಿಬಿಟ್ಟು ಅದ್ರ ಮೇಲೆ ಯೆಲ್ಲೋ ಹಾಕಿ ಆಮೇಲೆ ಗ್ರೀನ್ ಹಾಕಿಬಿಟ್ಟು ಸುತ್ತಲೂ ಕೂಡ ನಾನು ಇಲ್ಲಿ ಆರೆಂಜ್ ಕಲರ್ನ ಹಾಕ್ತಾಯಿದ್ದೀನಿ. ಇದನ್ನು ನೀವು ಯಾವ ಥರ ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ಅದು ನಿಮ್ಮ ಐಡಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ನಾವು ಕಡ್ಡಿಯಲ್ಲಿನೂ ಬೇಕಾದರೂ ಆ ಕಡೆ ಈ ಕಡೆ ಎಳೆದುಬಿಟ್ಟು ಡಿಸೈನ್ ಮಾಡ್ಬೋದು. ಇಲ್ಲ ನೋಡಿ ನಿಧಾನವಾಗಿ ಈ ಥರ ತಟ್ಟೆನ ನಾವು ತಿರುಗಿಸಿದ್ವಿ ಅಂತಂತಂದರೆ ಈ ಥರ ಡಿಸೈನ್ ಬರುತ್ತೆ. ಇವಾಗ ಇದನ್ನು ಮುಚ್ಚಿಟ್ಬಿಡೋಣ.
ಈ ಥರ ಒಂದೇ ತಟ್ಟೆ ಬೇಕಾದರೂ ಇಡ್ಬೋದು, ಇಲ್ಲ ಒಂದು ದೊಡ್ಡ ತಟ್ಟೆ ತೊಗೊಂಡು ಅದರಲ್ಲಿ 3, 2, 4 ಆ ಥರ ಬೇಕಾದರೂ ಇಡ್ಬೋದು. ಇಲ್ಲಿ ನಾನು ತೋರಿಸೋದಕ್ಕೋಸ್ಕರ ಅಂತ ನಿಮಗೆ ಒಂದನ್ನೇ ಇಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಇದನ್ನು ಕೂಡ ಹೀಗೆ ನೀರಲ್ಲಿ ಬಿಟ್ಬಿಟ್ಟು ಸೂಜಿ ಸಹಾಯದಿಂದ ನಾವು ಸುತ್ತಲೂ ಕೂಡ ಈ ಥರ ಸೂಜಿಯಿಂದ ತೆಗೆದು ಆಮೇಲೆ ಹಪ್ಪಳ ತೆಗೆದ್ರೆ ಆಯಿತು, ನೀಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ಥರ ಎಲ್ಲ ಆಗಿದ ನಂತರ ನೋಡಿ ಎಲ್ಲ ಡಿಸೈನ್ಗಳು ಕೂಡ ಈ ಥರ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ನೋಡಿ. ನೋಡಿದ್ರಲ್ಲ, ಎಲ್ಲ ಡಿಸೈನ್ ಆಗಿದೆ. ನಿಮಗೆ ಇದು ಸ್ವಲ್ಪ ಸುತ್ತಲೂ ತೆಗಿಬೇಕಾದ್ರೆ ಹರಿತು ಅಂತಂತಂದರೆ ನೀವು ಅದನ್ನು ಬೇಕಾದರೆ ರೌಂಡ್ ಶೇಪನ್ನು ಮಾಡ್ಕೋಬಹುದು ಆರಾಮಾಗಿ. ಯಾಕೆ ಅಂತಂತಂದರೆ ಆಲ್ಮೋಸ್ಟ್ ಬಳೆಗಳು ಹಾಕಿ ನಾವು ಈ ಥರ ತೆಗೆದಾಗ ಅದು ರೌಂಡ್ ಶೇಪಲ್ಲೇ ಬರುತ್ತೆ. ನಾವು ಡೈರೆಕ್ಟಾಗಿ ಪ್ಲೇಟ್ನಲ್ಲಿ ಹಾಕಿದ್ವಿ ಅಂತಂತಂದರೆ ಅದು ರೌಂಡ್ ಶೇಪಾಗಿ ಬರೋದಿಲ್ಲ. ಕೆಲವೊಂದು ಸಲ ಸುತ್ತಲೂ ಕೂಡ ಡ್ಯಾಮೇಜ್ ಆಗುತ್ತೆ. ಆ ಕಾರಣದಿಂದ ತೆಗೆದಾದಮೇಲೆ ನೀವು ಅದನ್ನು ರೌಂಡ್ ಶೇಪ್ನ ಮಾಡ್ಕೋಬೋದು. ನೋಡಿ, ಈ ಥರ ಸೂಜಿಯಿಂದ ಕೊನೆಯ ಭಾಗದಲ್ಲಿ ನಾವು ಸುತ್ತುವರ್ಸಿದ್ವಿ ಅಂದರೆ ಆರಾಮಾಗಿ ನೀಟಾಗಿ ಈ ಥರ ಎದ್ದು ಬರುತ್ತೆ. ನೋಡಿ, ಇದು ಬಂದು ಒಂದು ಪ್ಲಾಸ್ಟಿಕ್ ನಾನು ಮುಚ್ಚಳದಲ್ಲಿ ಹಾಕಿದ್ದೀನಿ. ಇದರಲ್ಲೂ ಕೂಡ ತುಂಬ ನೀಟಾಗಿ ರೌಂಡಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ನೋಡಿ, ಇವಾಗ ಎಲ್ಲ ತೆಗೆದಿದ್ದಾಯಿತು. ಈಗ ರೌಂಡ್ ಬೇಕು ಅಂದಾಗ ನಾವು ಹಪ್ಪಳ ತೆಗೆದಿದ್ದಾದಮೇಲೆ ಒಂದು ಬಟ್ಲು ಅಥವಾ ಒಂದು ಮುಚ್ಚಳನ್ನು ತೊಗೊಂಡು ಈ ಥರ ನಾವು ಅಮ್ಮುಕಿದಾಗ ಅದು ನೀಟಾಗಿ ರೌಂಡಾಗಿ ಹಪ್ಪಳ ಶೇಪ್ ಬರುತ್ತೆ ಫ್ರೆಂಡ್ಸ್. ಆವಾಗ ಸುತ್ತಲೂ ಕೂಡ ಒಡೆದಿರೋ ಥರ ಏನೂ ಕಾಣಿಸೋದಿಲ್ಲ. ನೋಡಿ, ಈ ಥರ ನೀಟಾಗಿ ರೌಂಡಾಗಿ ಕಾಣುತ್ತೆ. ನೋಡಿ, ಕಲರ್ ಹಪ್ಪಳ ರೆಡಿ ಆಯಿತು. ಇವಾಗ ಇದನ್ನು ನಾವು ಬಿಸಿಲಲ್ಲಿ ಏನೋ ಒಣಗಿಸೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗಲ್ಲಿ ಆಗಿದ ತಕ್ಷಣ ಒಂದು 2 ಅವರು ಗಾಳಿಗೆ ಹಾಗೆ ಮನೆಯಲ್ಲೇ ನೆರಳಲ್ಲೇ ಬಿಟ್ಬಿಡಬೇಕು. ನೆರಳಲ್ಲೇ ಬಿಟ್ವಿ ಅಂತಂತಂದರೆ ಒಂದು 2 ಅವರಲ್ಲಿ ಎಲ್ಲ ಹಪ್ಪಳಗಳು ತಾನೇ ಈ ಥರ ಎದ್ದು ನಿಂತ್ಕೊಳ್ಳುತ್ತೆ. ನೋಡಿ, ಆರಾಮಾಗಿ ನಿಂತ್ಕೊಂಡಿದೆ ನೋಡಿ, ಎಲ್ಲ ಡ್ರೈ ಆಗಿಬಿಟ್ಟು. ಇವಾಗ ಇದನ್ನು ನಾವು ಈ ಥರ ಉಲ್ಟಾ ತಿರುಗಿಸ್ಬಿಟ್ಟು ಇನ್ನೊಂದು 2 ದಿವಸ ನಾವು ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು ಫ್ರೆಂಡ್ಸ್. ನೀಟಾಗಿ ಒಣಗಿಬಿಡುತ್ತೆ ಅದು. ನೋಡಿ, ಎಲ್ಲ ತಾನೇ ಗಾಳಿ ಆಡಿದ ತಕ್ಷಣ ಮೇಲಕ್ಕೆ ಎದ್ಕೊಳ್ಳುತ್ತೆ. ನೋಡಿ, ಇವಾಗ 2 ದಿವಸ ಒಣಗಿದ್ದಾಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಡಿಸೈನು. ಇವಾಗ ಇದನ್ನು ನಾನು ನಿಮಗೆ ಎಣ್ಣೆಯಲ್ಲಿ ತೇಲಿಸ್ಬಿಟ್ಟು ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ. ಇವಾಗ ಎಣ್ಣೆ ಬಿಸಿ ಆಗಿದೆ. ಅದಕ್ಕೆ ಇವಾಗ ಹಪ್ಪಳನ ಹಾಕ್ಬಿಟ್ಟು ಈ ಥರ ಮೆತ್ತಗೆ ಒತ್ತುತ್ತಾ ಹೋಗಬೇಕು. ಆ ಥರ ಒತ್ತುತ್ತಾ ಹೋದಾಗ ನೋಡಿ ಈ ಥರ ದೊಡ್ಡದಾಗಿ ಆಗುತ್ತೆ ಹಪ್ಪಳ. ಎಷ್ಟು ಚಿಕ್ಕದಾಗಿರೋ ಅಂಥ ಹಪ್ಪಳನೂ ಕೂಡ ಇಷ್ಟು ದೊಡ್ಡದಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲನೂ ಒಂದೊಂದಾಗಿ ಇದೇ ಥರ ನಾವು ಸ್ವಲ್ಪ ತೆಳುವಾಗಿ ಹಾಕಿದ್ವಿ ಅಂತಂದರೆ ಈ ಥರ ತುಂಬ ದೊಡ್ಡದಾಗಿ ಬರುತ್ತೆ. ಸ್ವಲ್ಪ ದಪ್ಪ ಮಂದಕ್ಕೆ ಹಾಕಿದ್ವಿ ಅಂತಂತಂದರೆ ಅದು ಮೇಲಕ್ಕೆ ಎದ್ಕೊಂಡು ಬುಟ್ಟಿ ಥರ ಆಗಿಬಿಡುತ್ತೆ, ಬಟ್ಲು ಥರ ಆಗಿಬಿಡುತ್ತೆ ದಪ್ಪ ಹಾಕಿದ್ವಿ ಅಂದರೆ. ನೋಡಿ, ಇದು ದಪ್ಪ ಹಾಕಿದ್ದೀನಿ. ನೋಡಿ, ಇದು ಹೇಗೆ ಇವಾಗ ಬಟ್ಲು ಥರ ಆಗುತ್ತೆ ಅಂತ ನೋಡಿ ಫ್ರೆಂಡ್ಸ್. ನೋಡಿ, ಈ ಥರ ನೀವು ಡಿಸೈನ್ ಬೇಕು ಅಂತಂತಂದರೆ ಬೇಕಾದರೆ ಈ ಥರ ದಪ್ಪ ಥರ ಮಾಡಿಕೊಂಡು ಬಟ್ಲು ಥರ ಬೇಕಾದರೂ ಜೋಡಿಸ್ಕೋಬೋದು. ನೋಡಿ, ಇದು ಬಂದು ತೆಳು ಇದೆ, ಅದರಿಂದ ಇದು ನೋಡಿ ತುಂಬ ಅಗಲಕ್ಕಾಗಿ ಬಂತು. ಇವು ಸಣ್ಣದಾಗಿ ಹಾಕಿದ್ನಲ್ಲ ಬಳೆನಲ್ಲಿ, ಅದು ಬಂದು ನೋಡಿ ಇಷ್ಟು ದೊಡ್ಡದಾಗ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ಹಪ್ಪಳ. ಹೋಲಿ ಹಬ್ಬದಲ್ಲೂ ಕೂಡ ವಿಶೇಷವಾಗಿ ಈ ಥರ ಕಲರ್ ಹಪ್ಪಳಗಳನ್ನ ಮಾಡ್ಬೋದು. ಹಾಗೆ ಹೆಣ್ಣು ಮಕ್ಕಳಿಗೆ ನೀವು ಮದುವೆಗಳನ್ನ ಮಾಡಿ ಕೊಟ್ಟು ಕಳಿಸುವಾಗ ಆ ರುಕ್ವತ್ ಅಂತ ಏನು ಕೊಡ್ತಾರಲ್ಲ, ಅದರಲ್ಲೂ ಕೂಡ ನಾವು ಈ ಥರ ಡಿಸೈನ್ ಆದಂಥ ಕಲರ್ ಆದಂಥ ಹಪ್ಪಳಗಳನ್ನು ಮಾಡಿ ಕೊಡ್ಬೋದು. ಉತ್ತರ ಕರ್ನಾಟಕದ ಕಡೆ ತುಂಬ ಇದು ಮಾಡ್ತಾರೆ. ಈ ಥರ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಬಲ್ಸ್ ಥರ ಬಂದಿದೆ ಡಿಸೈನ್ ಆಗಿ. ನಿಮಗಿಷ್ಟ ಆದರೆ ನೀವು ಕೂಡ ಈ ಥರ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಅಷ್ಟು ಸಣ್ಣದಾಗಿರೋ ಅಂಥ ಹಪ್ಪಳ ಇಷ್ಟು ದೊಡ್ಡದಾಗಿ ಬಂದಿದೆ ನೋಡಿ, ಬಟ್ಲು ಥರ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್. ಇಷ್ಟೊತ್ತವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಡಿಯೋಂದಿಗೆ ನಿಮ್ಗೆ ಯಾವುದಾದ್ರೂ ಬೇರೆ ಡಿಸೈನು ಹಪ್ಪಳಗಳು ಬೇಕು ಅಂತಂದಾಗ ನನಗೆ ಹೇಳಿ, ನಾನು ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಮಸ್ಕಾರ. ನಮಸ್ಕಾರ ಮೇಡಮ್.